ನಾಗೇಂದ್ರನಿಗೆ 187 ಕೋಟಿ ಗುಳುಂ ಮಾಡಿದ ನಾಗೇಂದ್ರನಿಗೆ 187 ಕೋಟಿ ಗುಳುಂ. ಆತ್ಮೀಯ ಬಂಧುಗಳೇ, ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕರೆ ಕೊಟ್ಟಿರೋದ ಮೇರೆಗೆ ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಕಳೆದ ವರ್ಷ ಇದೇ ನಾಗೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರ ಹಗರಣವನ್ನು ಬಯಲಿಗೆ ತಂದು ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟವನ್ನು ಮಾಡದ ಪ್ರಯತ್ನವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಕೊಟ್ಟ ಮೇಲೆ ಅವರು ಜೈಲಿಗೆ ಹೋಗಿ ಬಂದಿರ್ತಾರೆ. ನೇರವಾಗಿ ಹಣವನ್ನು 187 ಕೋಟಿ ಹಣವನ್ನು ನೇರವಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ನಿಗಮದಿಂದ ಅದನ್ನು ಡ್ರಾ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮತ್ತು ಚುನಾವಣೆಗೆ ಬಳಸಿರುವಂಥದ್ದು ನೇರವಾಗಿ ಗೊತ್ತಾಗಿರುವಂಥ ವಿಚಾರ. ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟಿರ್ತಾರೆ. ಮತ್ತು ಇವಾಗ ಆ ಕಳಕ್ಕಿಂತ ಸಚಿವನನ್ನು ಇವತ್ತು ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಅಪರಾಧ, ಇಡೀ ರಾಜ್ಯಕ್ಕೆ ಮಾಡಿದಂಥ ಅವಮಾನ. ಆ ಕಳ್ಳನನ್ನು ಇವತ್ತು ಈ ಕೂಡಲೇ ಅವ್ರನ್ನ ವಜಾ ಮಾಡಬೇಕು, ಇಲ್ಲ ಅಂತಂದರೆ ಸರ್ಕಾರದಿಂದ ಅವ್ರನ್ನ ತೆಗೆದುಹಾಕಬೇಕು. ಆ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾಯಿದ್ದೇವೆ. ಇದು ನಿರಂತರ ಅವ್ರು ತೆಗೆದುಹಾಕೋ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಈ ಕೂಡಲೇ ಅವರು ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲಿದ್ದಾರೆ ಇವತ್ತು? ಸನ್ಮಾನ್ಯ ರಾಹುಲ್ ಗಾಂಧಿಯವರು ಹಗರಣಗಳ ಬಗ್ಗೆ ಮಾತಾಡ್ತಾರೆ. ಎಲ್ಲವನ್ನು ಇವತ್ತು ಅವರಲ್ಲೇ ಇಟ್ಕೊಂಡು ಅವ್ರನ್ನ ವಸೂಲಿಗೋಸ್ಕರ ಸಚಿವರನ್ನು ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಈ ಕೂಡಲೇ ಇವರೆಲ್ಲರೂ ನೈತಿಕ ಹೊಣೆ ಹೊತ್ತು ಅವ್ರ ರಾಜೀನಾಮೆ ಪಡಿಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕೆ 187 ಕೋಟಿ ಗುಳುಂ ಮಾಡಿದ ನಾಗೇಂದ್ರನಿಗೆ, ವಾಲ್ಮೀಕಿ ಹಗರಣದ ನಾಗೇಂದ್ರನಿಗೆ, ವಾಲ್ಮೀಕಿ ಹಗರಣದ ನಾಗೇಂದ್ರನಿಗೆ ಅಯ್ಯಯ್ಯೋ ಅಯ್ಯಯ್ಯೋ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ, ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ. ಅಯ್ಯ ಶಿವಕುಮಾರ್ಗೆ, ಡಿ.ಕೆ. ಶಿವಕುಮಾರ್ಗೆ, ವಾಲ್ಮೀಕಿ ಹಗರಣದ ನಾಗೇಂದ್ರನಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಾಲ್ಮೀಕಿ ಹಗರಣದ ನಾಗೇಂದ್ರನಿಗೆ ಕೊಡಲೇಬೇಕು, 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 ಕೊಡಲೇಬೇಕು. ಡಿ ನಾಗೇಂದ್ರನಿಗೆ, ವಾಲ್ಮೀಕಿ ಲೂಟಿಕೋರ ನಾಗೇಂದ್ರನಿಗೆ, ವಾಲ್ಮೀಕಿ ಹಗರಣದ ಲೂಟಿಕೋರ ನಾಗೇಂದ್ರನಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಕೋರ ನಾಗೇಂದ್ರಗೆ, ಲೂಟಿಕೋರ ನಾಗೇಂದ್ರಗೆ, ಲೂಟಿಕೋರ್ಗೆ ಸಪೋರ್ಟ್ ಮಾಡ್ತಿರುವ ಡಿ.ಕೆ. ಶಿವಕುಮಾರ್ಗೆ